ದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ವತಿಯಿಂದ ಅಭಿನಂದನೆ ಸಮಾರಂಭ ಮತ್ತು ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಈಡಿಗರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕಲಗೋಡು ರತ್ನಾಕರ್ ಅವರು ಉದ್ಘಾಟಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರ ಸೇವೆ ಮಹತ್ತರವಾದರೂ ಅವರಿಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಅಮಡ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಅಂಗನವಾಡಿ ಕಾರ್ಯಕರ್ತೆಯರ ಸೇವೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಿತು. ಆದ್ರೆ ಬಹಳ ಪರ್ಫೆಕ್ಟ್ ಮಾಡಿದ್ದು, ಎಲ್ಲೂ ಸಹ ಅನ್ಯಾಯ ಮಾಡಿದ್ರು. ಯಾರೋ ಇವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಆದ್ರೆ ಆ ಸಂದರ್ಭದಲ್ಲಿ ಒಳ್ಳೆ ಆ ಊರಿನ ಗ್ರಾಮದ ಮಕ್ಕಳನ್ನ ಕೇಳಿ ಆಯ್ಕೆ ಮಾಡಿ ನೋಡಿದ್ವಿ. ಒಳ್ಳೆ ಆಯ್ಕೆ ಮಾಡಿದ್ವಿ. ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಹೋರಾಟ ಮಾಡ್ತಕ್ಕಂಥ ನಮಗೆ ಇವತ್ತು ಕೊಟ್ಟ ಅದರ ಅದೇನು ಬಹಳ ದೊಡ್ಡ ಅಮೌಂಟ್ ಅದು ಸರ್ಕಾರಗಳು, ಅದು ಬೇರೆ ಸರ್ಕಾರಗಳು, ಆ ಸರ್ಕಾರಗಳು ಸ್ವಲ್ಪ ಮಟ್ಟಿಗೆ ನಂದಿಲ್ಲ, ನಂದು ಇದಿಲ್ಲ. ಮನೆ ಬಗ್ಗೆ 25,000 ಕೊಟ್ಟರೆ ಅನುಕೂಲ ಹಾಕಿದ್ರು ನಮ್ಮ ಆಸೆ ಸೇರ್ತೀವಿ. ಆದ್ರೆ ಈ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಇದಕ್ಕೆ ಹೋರಾಟ ಮಾಡಲ್ಲ, ಬರೀ ಸರ್ಕಾರ ಸಾಧ್ಯ. ನಿಮ್ಮ ಕೆಲಸಗಳನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ. ನಮಗೆ ಆ ಮಟ್ಟಕ್ಕೆ ಹಣ ಇರ್ಬೋದು, ನಿಮ್ಮ ಬೇರೆ ಬೇರೆ ಅಂಗನವಾಡಿ ದೂರದರ್ಶಕರಿಗೆ ಸನ್ಮಾನ ಇರ್ಬೋದು, ಆಮೇಲೆ ಅಂಗನವಾಡಿ ಮಕ್ಕಳು ಇರ್ಬೋದು, ಸಹಾಯಕ ಮಕ್ಕಳು ಇರ್ಬೋದು, ಈಗ SSLC ಪ್ರಥಮ ಮಹಿಳೆ ಹೈಯೆಸ್ಟ್ ಮಾರ್ಕ್ಸ್ ಆಗ್ತದೆ, ಅವರಿಗೆ ಸನ್ಮಾನ. ಬಹಳ ಸಂತೋಷ. ಅದು ಇಂಥ ಮಾಡೋದು ಅಮರೇಶ್ ಜೊತೆಗೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಜವಾಗ್ಲೂ ಭಾಳ ಖುಷಿಯಾಯಿತು. ಒಳ್ಳೆಯ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಬೇಡಿಕೆ ಈಡೇರಿಕೆ ಅಂತ ಹೇಳ್ತಾರೆ ಮಾಡದಿರುವಂತ ಕೆಲಸ ಇಲ್ಲ. ಹಾಗಾದ್ರೆ ಸರ್ಕಾರ ಸಂಪೂರ್ಣ ಅವರನ್ನ ಬಟ್ಟೆ ಏನೋ ತೊಳೆದು ಬಿಟ್ಟದಾಗಿ ಕೆಲಸವನ್ನು ಮಾಡಿಸಿಕೊಂಡು ಅವರಿಗೆ ಸರಿಯಾದ ಒಂದು ವೇತನವನ್ನು ಕೊಡ್ತಾ ಇಲ್ಲ. ಇದು ಜನಪ್ರತಿನಿಧಿಗಳು ದಯವಿಟ್ಟು ಆಲಿಸಬೇಕು. ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಮಗುವಿಗೆ ನೋಡ್ಕೊಳ್ಳೋದಕ್ಕೆ ಒಬ್ಬ ಕೆಲಸದವರ ಕರೆದ್ರೆ ಅವರಿಗೆ ಕನಿಷ್ಠ 10,000 ಕೊಡಬೇಕಾಗುತ್ತೆ. ಆದರೆ ಊರಿನ ಅಷ್ಟು ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ತರ ಸಾಕಿ ಅವರು ಚಡ್ಡಿಯಲ್ಲೇ ಎಲ್ಲರೂ ಮಾಡ್ತಾರೆ. ಅಂತ ಮಕ್ಕಳಿಗೆ ಎದೆ ಹಾಲನ್ನ ಕುಡಿದಿರಂತ ಮಕ್ಕಳನ್ನ ಅವ್ರನ್ನ ಎಷ್ಟು ಸೌಜನ್ಯದಿಂದ ಸಾಕೋದು ಕೂಡ ಸಾಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿಯನ್ನ ತೋರ್ತಾ ಇದ್ರೆ ಮಾತಾಡ್ತಾರೆ ಸ್ಕೂಲಿಗೆ ಬರೋದು. ಹಾಗಾಗಿ ಗರ್ಭಿಣಿಯಲ್ಲಿರ್ಬೋದು ಎಲ್ಲರಿಗೂ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಯನ್ನು ತಂದರೂ ಕೂಡ ಅದು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಾಕುತ್ತೆ. ಯಾಕಂದ್ರೆ ಪಾಪ ಅಂಗನವಾಡಿ ಕಾರ್ಯಕರ್ತರು ಹೇಳಿದ್ದೆಲ್ಲ ಮಾಡ್ತಾರೆ ಅಂತ ಒಂದು ತಾಯಂದಿರಾಗಿದೆ. ಈಗಾಗಲೇ ಈ ತಾಲೂಕಿನಲ್ಲಿ 2 ಸಭೆ ಇಟ್ಕೊಂಡಿದ್ದೀನಿ ನಾನು. ನಿಮಗೂ ಒಂದು ಕಿವಿ ಮಾತು ಏನಂದ್ರೆ 2 ಅಂಗನವಾಡಿ ಹೋರಾಟ ಸಮಿತಿಯನ್ನು ಮಾಡದೆ ತಾವು ಕೂಡ ಎಲ್ಲರೂ ಒಟ್ಟಾಗಿ ಒಂದು ಹೋರಾಟವನ್ನು ಮಾಡಿ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಲಿಕ್ಕೆ ಬಯಸಿ, ಯಾವತ್ತು ರಾಜ್ಯದಲ್ಲಿ ಯಾವತ್ತು ಅಂಗನವಾಡಿ ಕಾರ್ಯಕರ್ತರು ಒಂದು ತಿಂಗಳಿಗೆ 2 ತಿಂಗಳು ಪ್ರತಿಭಟನೆ ಮಾಡ್ತಾರೆ. ಆದರೆ ಈ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಿವಿಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಅಂತ ಒಂದು ಸರ್ಕಾರ ಕಿವಿಗೊಳ್ಳುವ ಸರ್ಕಾರ ಬದಲಿ ಅಂತ ಹೇಳಲಿಕ್ಕೆ ಬಯಸಿ